ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್-ಎಲ್-ಸಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಂತ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಈಗ ಫೈನಲಿ ಆ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 13ನೇ ತಾರೀಕು 2025ರಂದು ವಿದ್ಯಾರ್ಥಿಗಳಿಗೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೀಗ ಈ ಒಂದು ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3 ಯಾವಾಗ ಅಂದ್ರೆ ಆ ಒಂದು ಪರೀಕ್ಷೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಕೂಡ ಆ ಒಂದು ಪರೀಕ್ಷೆನ ಕಟ್ಟದಂತ ವಿದ್ಯಾರ್ಥಿಗಳ ಪೈಕಿ 88,000 ಅಂದ್ರೆ 27% ಅಷ್ಟೇ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಾ ಇದ್ದು, ಒಂದು ಶಾಕಿಂಗ್ ಅಂತ ಹೇಳ್ಬೋದು. ಬಹುತೇಕ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸೊ 72% ಆಸುಪಾಸಿನಲ್ಲಿ. ಸೊ ಈಗ ಆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ವಾರ್ಷಿಕ ಪರೀಕ್ಷೆ 3ನ್ನ ಬರೆದು ಪಾಸ್ ಆಗಬೇಕು ಅಂತ ಇರ್ತಾರೆ. ಸೊ ಈ ವಿದ್ಯಾರ್ಥಿಗಳಿಗೆ ಬರ್ತಿರುವಂತ ಪ್ರಶ್ನೆ ಏನಂತಂದ್ರೆ, ನಮಗೆ ಕೇಳ್ತಿರೋದು ಏನಂದ್ರೆ ಕಮೆಂಟ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3ನ್ನ ಬರೆದ್ಬಿಟ್ಟು ನಾವು ಅದರ ರಿಸಲ್ಟ್ ಯಾವಾಗ ಬರುತ್ತೆ, ಅದರನ್ನ ಬರೆದ ನಂತರದಲ್ಲಿ ನಾವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತಾ, ಸೊ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದೀರಾ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತದ್ದಾದ್ರೆ ವಾರ್ಷಿಕ ಪರೀಕ್ಷೆ 3 ಯಾವಾಗ ನಡೆಯುತ್ತೆ, ಆ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಕೊಡ್ತಾರೆ, ನಂತರದಲ್ಲಿ ಆ ವಿದ್ಯಾರ್ಥಿಗಳ ಒಂದು ಮುಂದಿನ ಕಲಿಕೆಗೆ ಅಂದ್ರೆ ಮುಂದಿನ ಶಿಕ್ಷಣಕ್ಕೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ದಿನಾಂಕ ಓಪನ್ ಇರುತ್ತೆ ಅಲ್ಲಿ ತನಕ. ಶಿಕ್ಷಣ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂತೀರಾ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸುದ್ದಿಯನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು, ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಆಗೋಣ ಅಂತಿರೋರು ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಇದು ಉಚಿತನಾಗಿರುತ್ತೆ. ಹೆಚ್ಚುವರಿ ಮಾಹಿತಿನ ಬೇಗನೆ ನೀವು ಅಪ್ಡೇಟ್ ಅನ್ನ ಪಡ್ಕೊಂತಾ ಇರಬಹುದು ಅಂತ ಹೇಳ್ತಾ, ಇನ್ನು ಹೆಚ್ಚುವರಿ ಮಾಹಿತಿಗಳನ್ನು ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇರುವಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥ ಒಂದು ಆಪ್ಷನ್ ಇರೋದಾಗಿರುತ್ತೆ. ಸೊ ಅದರ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿಯನ್ನ ನೀವು ನಮ್ಮ ಹತ್ರನೇ ಕೇಳಿ ತಿಳ್ಕೊಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಚಸ್ ಸಿಗುತ್ತೆ, ಸೊ ಒಂದು ಸಿಂಬಲ್ ಸಿಗುತ್ತೆ ವಿದ್ಯಾರ್ಥಿಗಳ ಹೆಸರಿನ ಪಕ್ಕದಲ್ಲಿ. ಆ ನಂತರದಲ್ಲಿ ನೀವು ಮೆಸೇಜ್ ಮಾಡಿದಂತಕ್ಕಂಥ ಮೆಸೇಜ್ಗಳು ನಮಗೆ ಶೋ ಆಗುತ್ತೆ. ನಂತರದ ರಿಪ್ಲೈಗಳನ್ನು ಕೂಡ ಪಡ್ಕೋಬಹುದಾಗಿರುತ್ತೆ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಮಾಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಅಫಿಷಿಯಲ್ ಆಗಿರತಕ್ಕಂಥ ಒಂದು ನೋಟಿಫಿಕೇಶನ್ಗಳಾಗಿರ್ಬೋದು, ಇಲಾಖೆ ಬರ್ತಕ್ಕಂಥ ಒಂದು ಸುದ್ದಿಗಳಾಗಿರ್ಬೋದು, ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಆಗಿರ್ಬೋದು, ನಂತರದಲ್ಲಿ ಒಂದು ಸ್ಟೋರಿಗಳಾಗಿರ್ಬೋದು, ಎಲ್ಲ ಅಪ್ಡೇಟ್ಸ್ಗಳು ಕೂಡ ಒಂದು ಮೆಂಬರ್ಸ್ಗಳಿಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ನಲ್ಲೂ ಕೂಡ ಅದೇ ಆಪ್ಷನ್ ಇರುತ್ತೆ, ಅದನ್ನ ಕೂಡ ಸೌಲಭ್ಯ ಪಡ್ಕೋಬಹುದಾಗಿರುತ್ತೆ. ಇದೀಗ ಹೊಸದಾಗಿ ಒಂದು ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ 2ನ್ನ ಬರೆದು ಅಥವಾ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಿರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ವಾರ್ಷಿಕ ಪರೀಕ್ಷೆ 3 ಯಾವಾಗ ನಡೆಯುತ್ತೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮೊದಲನೇದಾಗಿ ಕೊಡ್ತಾರೆ. ಜುಲೈ 5ನೇ ತಾರೀಕಿನಿಂದ ವಾರ್ಷಿಕ ಪರೀಕ್ಷೆ ಒಂದು ರಿಸಲ್ಟ್ ಬಂದಾಗ ಜೂನ್ 23ನೇ ತಾರೀಕಿನಿಂದ ಜೂನ್ 30 ಅಂತೆಲ್ಲ ಮಾಹಿತಿನ ಕೊಟ್ಟರು. ಸಾಕಷ್ಟು ವಿದ್ಯಾರ್ಥಿಗಳ ತಲೆ ಅದೇ ಇರುವಂತದ್ದಾಗಿರುತ್ತೆ. ಜೂನ್ 23 ಶುರು ಆಗ್ತಿದೆ ಎಕ್ಸಾಮ್ ಅಂತೆಲ್ಲ ಕೇಳ್ತೀರಿ. ಜುಲೈ ತಿಂಗಳ 5ನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಶುರು ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಜುಲೈ ತಿಂಗಳ 5ನೇ ತಾರೀಕು 2025ರಿಂದ ಜುಲೈ ತಿಂಗಳ 12ನೇ ತಾರೀಕು 2025 ತನಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೀತಿದೆ. ಸೊ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಒಂದು ವೀಕಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಆ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ, ನಾವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು ಅಂತೆಲ್ಲ ಕೇಳ್ತಿರಲ್ಲ, ಆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸುವಂತಂದ್ರೆ, ಸೊ ಒಂದು ಪರೀಕ್ಷೆ ಜುಲೈ 12ನೇ ತಾರೀಕಿಗೆ ಎಲ್ಲ ಕಂಪ್ಲೀಟ್ ಆಯಿತು ಅಂದ್ರೆ ಆ ಒಂದು ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಸೊ ವ್ಯಾಲ್ಯೂಯೇಷನ್ ಎಲ್ಲ ಬೇಗನೆ ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಕೂಡ ಮಾಡ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಶಿಕ್ಷಣ ಸಚಿವರು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಯಾಕಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ನಾವು ಪೂರಕ ಪರೀಕ್ಷೆ ಅಂತ ತೆಗಿತಾ ಇದೀವಿ, ಸೊ ಆ ಒಂದು ಹೆಸರನ್ನ ಬಿಟ್ಟಾಕ್ಬಿಟ್ಟು ವಾರ್ಷಿಕವಾಗಿ 3 ಪರೀಕ್ಷೆನ ಮಾಡ್ತೀವಿ. ಆ ವಿದ್ಯಾರ್ಥಿಗಳು ಕೂಡ 3 ಎಕ್ಸಾಮ್ಗಳಲ್ಲಿ ಯಾವುದೆಲ್ಲರೂ ಕೂಡ ಪಾಸ್ ಆಗ್ಬಿಟ್ಟು ಮುಂದಿನ ಶಿಕ್ಷಣವನ್ನು ಕಂಟಿನ್ಯೂ ಮಾಡಬಹುದಾಗಿರುತ್ತೆ ಅಂತ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಎಲ್ಲ ಬೇಗ ಕೊಡ್ಲಿಕ್ಕೆ ನೋಡ್ತಾರೆ. ಸೊ ಆ ಪ್ರಕಾರದಲ್ಲಿ ಎಕ್ಸ್ಪೆಕ್ಟ್ ಯಾವಾಗ ಮಾಡಬಹುದು ಅಂದ್ರೆ, ಜುಲೈ 12ಕ್ಕೆ ಏನಾದ್ರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಪ್ಲೀಟ್ ಆಯಿತು ನಾವು ಪಕ್ಷದಲ್ಲಿ, ವಿದ್ಯಾರ್ಥಿಗಳ ಫಲಿತಾಂಶ ಏನಿದೆಯಲ್ಲ ಜುಲೈ ತಿಂಗಳ 20ನೇ ತಾರೀಕಿನಿಂದ 25ನೇ ತಾರೀಕಿನ ಆಸುಪಾಸಿನಲ್ಲಿ ಒಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಜುಲೈ 25ನೇ ಒಂದು ಆಸುಪಾಸಿನಲ್ಲಿ ನಿಮ್ಮೊಂದು ರಿಸಲ್ಟ್ ಅಂದ್ರೆ ಜುಲೈ ಕೊನೆಯ ವಾರದ ಒಳಗಡೆ ಅಂತ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವ್ರು ಕೂಡ ಅಡ್ಮಿಷನ್ ಆಗ್ಬೋದ ಮುಂದಿನ ಒಂದು ಕಾಲೇಜ್ಗಳಿಗೆ ಅಂತೆಲ್ಲ, ಹೌದು ವಿದ್ಯಾರ್ಥಿಗಳು ಆಗ್ಬೋದಾಗಿರುತ್ತೆ. ಯಾವುದೇ ಚಿಂತನೆ ಮಾಡಕ್ ಹೋಗಬೇಡಿ, ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಕಡೆ ಮಾತ್ರ ನೀವು ಗಮನ ಕೊಡಿ, ಸ್ಕೋರ್ ಮಾಡ್ಕೋ ಕೂಡ ಅಂತ ಹೇಳ್ತಾ, ಸೊ ಯಾವುದೇ ರೀತಿ ಕಾಲೇಜ್ಗೆ ಅಡ್ಮಿಷನ್ ಆಗೋದ್ರಿಂದ ಮತ್ತೊಂದು ಏನು ಸಮಸ್ಯೆ ಆಗೋದಿಲ್ಲ. ಸೊ ರಿಸಲ್ಟ್ ಬಂದಂತ ಒಂದು ವಾರದ ಒಳಗಡೆ ಎಲ್ಲ ಅಡ್ಮಿಷನ್ ಆಗ್ಬಿಡಿ ನೀವು. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ PU ಬೋರ್ಡ್ ಅವರು ಕೂಡ ಯಾವುದೇ ರೀತಿಯಾದಂದ್ರೆ ಇವಾಗೇನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೂಡ ಒಂದು ಫ್ರೀ ಯೂನಿವರ್ಸಿಟಿ ಬೋರ್ಡ್ ಇತ್ತು ಹಿಂದೆ. ಸೊ ಆ ಒಂದು ಇಲಾಖೆ ಕಡೆಯಿಂದ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ, ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಡ್ಮಿಷನ್ ಕೊನೆಯ ದಿನಾಂಕ ಅಂತ ನಿಗದಿ ಮಾಡಿಲ್ಲ. SLC ವಿದ್ಯಾರ್ಥಿಗಳು ಅಂದ್ರೆ SLC ಪಾಸ್ ಆಗಿ ಬರುವಂತ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಅನ್ನು ನಿಗದಿ ಮಾಡಿಲ್ಲ. ಸೆಕೆಂಡ್ PUC ವಿದ್ಯಾರ್ಥಿಗಳು ಅಡ್ಮಿಷನ್ ಸಂಬಂಧಪಟ್ಟಂತೆ ಮಾಹಿತಿ ಮಾತ್ರ ಅವರು ಡೇಟ್ ಅನ್ನು ಕೊಟ್ಟಿರೋದಾಗಿರುತ್ತೆ. ಫಸ್ಟ್ PUC ಅಡ್ಮಿಷನ್ಗೆ ಕೊನೆಯ ದಿನಾಂಕ ಅಂತ ನಿಗದಿ ಮಾಡಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಬಹುದಿರುತ್ತೆ. ಯಾವುದೇ ರೀತಿ ಚಿಂತನೆ ಮಾಡದೆ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಕೂಡ ನಾವು ಹೇಳ್ತೀವಿ. ಚೆನ್ನಾಗಿ ಸಿದ್ಧತೆಗಳನ್ನು ಮಾಡ್ತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇರಬೇಕು ಅಂದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಚಾನಲ್ ಸಬ್ಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನ ಕೂಡ ನೀವು ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು ವಿದ್ಯಾರ್ಥಿ.